ದಾಳಿಂಬೆ ಬೆಳೆಯಲ್ಲಿ ಥ್ರಿಪ್ಸ್ ನುಷಿ. ದಾಳಿಂಬೆ ಬೆಳೆಯಲ್ಲಿ ಬರುವ ರಸ ಹೀರುವ ಕೀಟಗಳಲ್ಲಿ ಥ್ರಿಪ್ಸ್ ನುಷಿಯು ಒಂದು. ಈ ಕೀಟವು ಥ್ರಿಪಿಡೆ ಕುಟುಂಬಕ್ಕೆ ಸೇರಿದ್ದು ವೈಜ್ಞಾನಿಕವಾಗಿ ಸಿಟ್ರೋಥ್ರಿಪ್ಸ್ ಡಾರ್ಸಲೀಸ್ ಎಂದು ಕರೆಯುತ್ತಾರೆ. ಪ್ರೌಢ ನುಷಿಯು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ದು ಹಳದಿ ಬಣ್ಣ ಹೊಂದಿರುತ್ತದೆ. ಪ್ರೌಢ ಹೇನು ನುಷಿಯು ಎಲೆಯ ಕೋಶಗಳಲ್ಲಿ ಸುಮಾರು 50 ತತ್ತಿಗಳನ್ನಿಡುತ್ತದೆ. ತತ್ತಿಯ ಅವಧಿ 3 ರಿಂದ 8 ದಿನಗಳು. ಹೊಸದಾಗಿ ಹುಟ್ಟಿದ ಮರಿಹುಳುಗಳು ಕೆಂಪು ಬಣ್ಣವನ್ನು ಹೊಂದಿರುತ್ತವೆ. ನಂತರ ಹಳದಿ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಪೊರೆಹುಳುಗಳ ಅವಧಿ 5 ದಿನಗಳು. ನುಷಿಯು ಸುಮಾರು 25 ರಿಂದ 35 ದಿನಗಳಲ್ಲಿ ತನ್ನ ಜೀವನ ಚಕ್ರ ಮುಗಿಸುತ್ತದೆ. ಥ್ರಿಪ್ಸ್ ನುಷಿಗಳು ಎಲೆಗಳನ್ನು ಉಜ್ಜಿ ರಸ ಹೀರುವುದರಿಂದ ಕಾಯಿಯ ತೊಗಟೆಯ ಮೇಲೆ ಬರಟಾದ ಮಚ್ಚೆಗಳನ್ನು ಕಾಣಬಹುದು. ಕೀಟದ ಬಾಧೆ ಅಧಿಕವಾಗಿದ್ದಾಗ ಗಿಡದ ಕುಡಿಗಳು ಒಣಗಿ ಬಾಡುತ್ತವೆ. ಇಂತಹ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುವುದಿಲ್ಲ. ನಿರ್ವಹಣಾ ಕ್ರಮಗಳು: ಬಾಧೆಗೊಳಗಾದ ಹಣ್ಣುಗಳನ್ನು ಕಿತ್ತಿ ನಾಶಪಡಿಸಬೇಕು. ಕೀಟ ಬಾಧೆಯನ್ನ ಅರಿತು ಅಂತರ್ವ್ಯಾಪ್ತಿ ಕೀಟನಾಶಕಗಳಾದ 1.0 ಮಿಲಿಲೀಟರ್ ಮೊನೊಕ್ರೋಟೋಫಾಸ್ ಅಥವಾ 0.3 ಮಿಲಿಲೀಟರ್ ಎಮಿಡಾಕ್ಲೋಪ್ರಿಡ್ 17.8 SC ಅಥವಾ 0.25 ಗ್ರಾಂ ಅಸಿಟಮಿಪ್ರಿಡ್ ಈ ಮೊದಲು ಹೇಳಿದ ಯಾವುದಾದರೂ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಇದರ ನಿರ್ವಹಣೆಯನ್ನ ಸಮರ್ಪಕವಾಗಿ ಮಾಡಬಹುದು.